ಒಂದು ದಿನ ಒಂಟೆ ಮತ್ತು ಅದು ಮರಿಗಳು ನಡೆಯುತ್ತಿರುವಾಗ ಜೋರಾದ ಗಾಳಿ ಬೀಸಿತ್ತು. ಆವಾಗ ತಾಯಿ ಒಂಟೆ ಮರಿಗಳನ್ನು ಕರೆದುಕೊಂಡು ಇರುವೆ ಇರುವ ಗುಹೆಯೊಳಗೆ ಹೋಗಿತು. ಆವಾಗ ಮೊದಲನೆಯ ಮರಿ ಕೇಳಿತು, ಅಮ್ಮ, ನಮ್ಮ ಕಾಲುಗಳು ಇಷ್ಟು ದೊಡ್ಡದೇಕಿದೆ ಎಂದು ಕೇಳಿತು. ಆಗ ತಾಯಿ ಒಂಟೆ ಹೇಳಿದಳು, ನಾವು ಮರುಭೂಮಿಯಲ್ಲಿ ನಡೆಯಬೇಕಾದರೆ ನಮ್ಮ ಕಾಲು ಮರುಭೂಮಿಯ ಒಳಗೆ ಸಿಕ್ಕಿಕೊಳ್ಳಬಾರದೆಂದು ಇಷ್ಟು ದೊಡ್ಡ ಕಾಲುಗಳಿವೆ ಮಗು ಎಂದು ಹೇಳಿತು. ಆವಾಗ ಎರಡನೆಯ ಮರಿ ಒಂಟೆ ಕೇಳಿತು, ಅಮ್ಮ, ನಮ್ಮ ಕಣ್ಣುಗಳ ರೆಪ್ಪೆ ಇಷ್ಟು ದೊಡ್ಡದೇಕಿದೆ ಎಂದು ಕೇಳಿತು. ಆಗ ತಾಯಿ ಒಂಟೆ ಹೇಳಿದಳು, ಮಗುವೆ, ನಮ್ಮ ಕಣ್ಣಿಗೆ ಧೂಳು ಹೋಗಬಾರದೆಂದು ದೊಡ್ಡ ರೆಪ್ಪೆಗಳಿವೆ ಎಂದು ಹೇಳಿದಳು. ಆಗ ಮೂರನೆಯ ಮರಿ ಒಂಟೆ ಕೇಳಿತು, ಅಮ್ಮ, ನಮ್ಮ ಬೆನ್ನ ಮೇಲೆ ಇಷ್ಟು ಎತ್ತರವಾದ ಡೂಬು ಏಕಿದೆ ಎಂದು ಕೇಳಿತು. ಆಗ ತಾಯಿ ಒಂಟೆ ಹೇಳಿದಳು, ನಾವು ಮರುಭೂಮಿಯಲ್ಲಿ ನಮಗೆ ನೀರಿನ ಕಡಿಮೆ ಆಗಬಾರದೆಂದು ಇದರಲ್ಲಿ ನಾವು ನೀರು ಶೇಖರಿಸಿಕೊಳ್ಳಬಹುದು ಮಗು, ಅದಕ್ಕಾಗಿ ನಮ್ಮ ಬೆನ್ನಿನ ಮೇಲೆ ಡೂಬು ಇದೆ ಎಂದು ಹೇಳಿದಳು. ಆಗ ನಾಲ್ಕನೆಯ ಮರಿ ಒಂಟೆ ಕೇಳಿತು, ಅಮ್ಮ, ಇಷ್ಟೆಲ್ಲ ಸೌಲಭ್ಯ ಇರುವಾಗ ನಾವು ಬಿರುಗಾಳಿ ಬೀಸುತ್ತಿರುವ ಸಮಯದಲ್ಲಿ ಇರುವೆ ಇರುವ ಗುಹೆಯೊಳಗೆ ಏಕೆ ಬಂದು ಕುಳಿತುಕೊಳ್ಳಬೇಕಾಯಿತು ಎಂದು ಕೇಳಿತು. ಆಗ ಒಂಟೆ ತಾಯಿ ಸುಮ್ಮನಾದಳು. ಈ ಕಥೆಯ ನೀತಿ ಏನೆಂದರೆ, ಮಕ್ಕಳೇ, ನಮ್ಮಲ್ಲಿರುವ ಜಾಣ್ಮೆಯನ್ನು ಸರಿಯಾದ ಸಮಯಕ್ಕೆ ಉಪಯೋಗಿಸಿಕೊಳ್ಳದಿದ್ದರೆ ನಾವು ಸಂಕಟಕ್ಕೆ ಒಳಗಾಗಬಹುದು. ಅಥವಾ ಯೂಸ್ ಯುವರ್ ಟ್ಯಾಲೆಂಟ್ ಎಟ್ ರೈಟ್ ಟೈಮ್. ಥ್ಯಾಂಕ್ ಯು.